ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಶೋಭಾ ಅಂತ ಮಾತಾಡ್ತಿರೋದು. ಈಗ ಒಂದು ಆಲ್ರೆಡಿ ವೀಡಿಯೋ ಬಿಟ್ಟಿದ್ದೀನಿ. ಒಂದು ಹುಡುಗ ಓದ್ತಾ ಇದ್ದಾನೆ, ಅವ್ನ ಫೋಟೋನು ಹಾಕ್ಬೇಡಿ, ನನ್ನ ಮಾಸ್ ಕಾರ್ಡು ಹಾಕ್ಬೇಡಿ. ನಿಮ್ಮ ಕಡೆ ಏನಾದರೂ ನೀವು ಏಜೆನ್ಸಿಯವರು ಇಷ್ಟು ವರ್ಷದಿಂದ ಮಾಡ್ತಿದ್ದೀರಾ, ಏನೋ ಒಂದು ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ನನ್ನ ಕೈಯಲ್ಲಾಗಿದ್ದು ನನ್ನ ಫೋನ್ಪೇ ನಂಬರ್ ಹಾಕಿ ಕಾಲ್ ಮಾಡ್ತಾಯಿದ್ದೀನಿ. ಈಗ ಒಬ್ಬರು ಯಾರೋ ಇಬ್ಬರು ಒಂದು 15 ರೂಪಾಯಿ, ಒಬ್ಬರು 30 ರೂಪಾಯಿ ಒಬ್ಬರು ಹಾಕಿದ್ರು. ಅವ್ರು ಯಾರು ಹಾಕಿದಾರೋ ಅವ್ರ ದೇವ್ರು ಚೆನ್ನಾಗಿಟ್ಟಿರಲಿ. ಅವ್ರ ಕೈಯಾರೆ ಇಷ್ಟೇ ಅಂತ ನಾನು ದೇವ್ರನ್ನ ಯಾರಿಗೂ ನನಗೆ 5,000 ಕೊಡಿ 10,000 ಕೊಡಿ ಅಂತ ಕೇಳ್ತಿಲ್ಲ. ನಿಮ್ಮದೊಂದು ಬ್ಲೆಸ್ಸಿಂಗು, ಯಾರೇ ಆಗಿ ಯಾರ ಮಗನೇ ಆಗಿರಲಿ, ಎಂಥವ್ರೇ ಆಗಿರಲಿ, ಒಂದು ಸಹಾಯ. ಅವ್ರು ಊಟಕ್ಕೆ ಕೇಳ್ತಿಲ್ಲ ಅಲ್ವಾ, ಒಂದು ಓದ್ತಾ ಇದ್ದೀನಿ, ಒಂದು ಫೀಸ್ ಅಮೌಂಟ್ ಬೇಕು ಅಂದರು. ಸೊ ನನ್ನ ಕಡೆಯಿಂದ ಒಂದು ಸ್ಮಾಲ್ ಹೆಲ್ಪು ನಾನು ಮಾಡೋಣ ಅಂತ. ನಮ್ಮ ಏಜೆನ್ಸಿ ಕಡೆಯೂ ಫ್ರೆಂಡ್ಸ್ ಇದ್ದಾರೆ. ಸೊ ಎಲ್ಲರಿಗೂ ನಾನು ಮೆಸೇಜ್ಗಳು ಹಾಕಿ ಕೇಳ್ತಾ ಇದ್ದೀನಿ, ಏನೋ ಓದ್ತಾ ಇದ್ದಾನಲ್ವ, ಅವ್ನಿಗೊಂದು ಸ್ಟಡೀಸ್ಗೆ ಒಳ್ಳೇದಾಗಲಿ ಅಂತ. ಅದನ್ನು ಬಿಟ್ಟು ಯಾರೋ ಒಂದು ಹುಡುಗ ನನ್ನ ವಾಯ್ಸ್ ಕಾಲ್ನ ತೊಗೊಂಡು ಅವ್ನ ನಂಬರ್ ಹಾಕಿ ನನಗೆ ಆ ಮೆಸೇಜು ಬಂತು. ಇವಾಗ ಈ ಥರ ದಯವಿಟ್ಟು ಮಾಡಬೇಡಿ. ಒಳ್ಳೇದು ಮಾಡೋಂಗಿದ್ರೆ ಒಳ್ಳೇದು ಮಾಡಿ, ಕೈ ಮುಗಿದು ಕೇಳ್ಕೊತೀನಿ. ನಿಮಗೆ ಬೇಕಾದರೆ ನನ್ನ ವಾಯ್ಸ್ ಕಾಲ್ ತೊಗೊಂಡು ನಿಮ್ಮ ನಂಬರ್ನ, ನಿನ್ನ ಫೋಟೋ ಹಾಕಿ, ನಿನ್ನದು ಫೋನ್ಪೇ ನಂಬರ್ ಹಾಕಿ, ಈ ಥರ ಮಾಡಬೇಡಿ. ಡೋಂಗಿ ಕೆಲಸಗಳನ್ನ, ಕಚಡ ಕೆಲಸಗಳನ್ನ ಮಾಡಬೇಡಿ. ಕಚಡ ನನ್ನ ಮಕ್ಳಿಗೆ ಹೇಳ್ತಿರೋದು ಇದು. ನಾನು ಕೆಟ್ಟದಾಗ ವರ್ಡ್ಸ್ ಯೂಸ್ ಮಾಡಿಬಿಡ್ತೀನಿ. ನಾನು ಮಾತಾಡೋದೇ ನಾನು ಒಳ್ಳೆಯವ್ರಿಗೆ ಒಳ್ಳೆ ಥರ ಮಾತಾಡ್ತೀನಿ, ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟ ಥರನೇ ಮಾತಾಡ್ತೀನಿ. ಅಷ್ಟೇ ಅಲ್ಲ, ನೆನ್ನೆನೂ ಒಬ್ಬಳು ಯಾರಿಗೋ ನನ್ನ ಫ್ರೆಂಡ್, ನನ್ನ ಮೇಡು ಗುಲ್ಬರ್ಗಿಂದ ರಾಯಚೂರಿಂದ ಬರೋ ಮೇಡಿಗೆ ನಿನಗೆ 30,000 ಕೊಡಿಸ್ತೀನಿ, 40,000 ಕೊಡಿಸ್ತೀನಿ, ಅವ್ರ ಸರ್ ಹತ್ರ 40 ಕೋಟಿ ಇದೆ, ಅವ್ರ ಮನೇಲಿ ಬಂದು ಕೆಲಸ ಮಾಡಿ. ಯಾವ ಬೋಳಿ ಮಗ ಕೊಡ್ತಾನೆ 40,000ನ? ನನ್ನ ಮಗ ಮನೆ ಕೆಲಸಕ್ಕೆ 40,000 ಕೊಡ್ತಾನೆ? ಹೇಳ್ಬಿಟ್ರಿ ನೋಡೋಣ. ನಾನು ತಿರ್ಗಾ ಹುಡುಗಿ ಆ ಫೋನ್ ನಂಬರ್ ಕಳ್ಸಿದ್ಲು, ಮಾಡಿ ಕ್ಯಾಕರ್ಸ್ ಜನ್ಮ ಜಾಲಾಡ್ಬಿಟ್ಟಿದ್ದೀನಿ. ಅವಳು ಫೋನ್ ಎತ್ತಬಾರ್ದು ದಯವಿಟ್ಟು. ನಾನು ನೋಡಿ, ನಾನು ವೀಡಿಯೋನಲ್ಲಿ ಮಾತಾಡ್ತಿದ್ದೀನಲ್ಲ, ನಾನೇ ಶೋಭಾ. ನಾನು ವೀಡಿಯೋ ಕಾಲ್ ಮಾಡ್ತೀನಿ, ಯಾರಿಗೆ ಕೆಲಸ ಬರೋರ್ಗೆ ನಾನು ಹೇಳ್ತೀನಿ, ನೋಡಮ್ಮ ನನ್ನ ಜೊತೆ ನೀನು ಮಾತಾಡ್ತಿದ್ಯಾ, ಇದು ನನ್ನ ನಂಬರೇ ಅಮ್ಮ, ನನ್ನ ನಂಬರ್ ನಾನು ಇವತ್ತು ಹಾಕಿದ್ದೀನಿ, ಆ ಹುಡುಗನಿಗೆ ಹೆಲ್ಪ್ ಆಗಲಿ ಅಂತ. ಅದು ನಂದು ಫೋನ್ಪೇ ಗೂಗಲ್ ಪೇ ನಂಬರು. ಸೊ ಯಾರಾದರೂ ಹೆಲ್ಪ್ ಮಾಡೋರು ಆ ನಂಬರ್ಗೆ ಅಮೌಂಟ್ ಹಾಕಿ ನಾನು ಆ ಹುಡುಗನಿಗೆ ಕಳಿಸ್ಕೊಡ್ತೀವಿ. ನಮ್ಮ ಏಜೆನ್ಸಿಯಿಂದ ಎಷ್ಟು ಕಲೆಕ್ಟ್ ಆಗುತ್ತೋ ಕಲೆಕ್ಟ್ ಆದಮೇಲೆ ನಾನು ಹುಡುಗನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಬಿಟ್ಬಿಟ್ಟು ನನ್ನ ಫೋಟೋನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ತೆಗಿಯೋಕ್ಕಾಗ್ತಿಲ್ಲ. ವೀಡಿಯೋಸ್ ತೊಗೊಂಡ್ರೆ ನೋಡಿ ಏನು ಇದು ಮಾಡೋಕ್ಕಾಗಲ್ಲ. ನನ್ನ ಫೋಟೋನ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಾನೇ ಶೋಭಾ ಮಾತಾಡ್ತಿರೋದಂತ ಹಾಕಿ, ಗೊತ್ತಾಯ್ತಾ? ಯಾರ್ಯಾರು ಹಾಕ್ತಿರೋ ಅವ್ರಿಗೆಲ್ಲ ಚಪ್ಪಲಿ ಹೇಟ್ಗಳೇನೇನೆ ಹೇಳ್ತಾ ಇದ್ದೀನಿ. ಬ್ರಾಹ್ಮಣರೊಳಗೆ ಹೇಳ್ಬಾರ್ದು. ಯಾವನ್ ಬೋಳಿ ಮಗ, ಬೋಳಿ ಮುಂಡೆ ನನ್ನ ಫೋಟೋನ ತೊಗೊಂಡು ನಾನೇ ಶೋಭಾ ಅಂತ ನಾನು ಇಂಟರ್ವ್ಯೂಗೆ ಹೋಗಿದ್ದೀನಿ, ಮೇಡಮ್ ಮೀಟಿಂಗಲ್ಲಿದ್ದಾರೆ, ಆಮೇಲೆ ಮಾತಾಡ್ತಾರೆ. ಮಾಡಿಸ್ರಿ, ನಿಮ್ಮ ದಮ್ಮಿದ್ರೆ ನೀವೇ ಒಂದು ಆ್ಯಡ್ ಹಾಕ್ರಿ. ನಾವು ಕಷ್ಟಪಟ್ಟು 10 ವರ್ಷದಿಂದ ಕಷ್ಟಪಡ್ತಿದ್ದೀವಿ ಕೆಲಸದಲ್ಲಿ. ನಾವು ಹಿಡ್ದಿದ್ದೀವಿ ಮೇಟ್ಸ್ನ, ನಾವು ಕಷ್ಟಪಟ್ಟು ಸೇರಿಸ್ತಾ ಇದ್ದೀವಿ. ನಮ್ಗೆ ಒಳ್ಳೆ ಹೆಸರು ಇದೆ. ನಮ್ಮ ಹೆಸ್ರು ಯಾಕ್ರಿ ಕೆಡ್ಸೋಕ್ಕೆ ಬರ್ತಾಯಿದ್ದೀರಾ? ನಮ್ಮ ಹೆಸ್ರು ಯಾಕೆ, ನಮ್ಮ ಏಜೆನ್ಸಿ ಹೆಸ್ರು ಯಾಕೆ ಕೆಡ್ಸೋಕ್ಕೆ ಬರ್ತಿದ್ದೀರಾ? ನಾನೇ ಶೋಭಾ ಅಂತ ನನ್ನ ಫೋಟೋನೇ ಕ್ಲಿಕ್ ಮಾಡ್ತಿದ್ದೀರಾ? ಇವಾಗ ಏನೋ ಒಂದು ಹುಡುಗನಿಗೆ ಹೆಲ್ಪ್ ಆಗಲಿ ಅಂತ ಹಾಕಿದ್ರೆ ಅವ್ನು ಬೋಳಿ ಮಗ, ನನಗೆ ಸಿಗ್ಬೇಕು ಅವ್ನ ನಂಬರ್. ಇವಾಗ ತೊಗೋತೀನಿ, ಆ ನಂಬರು ತೊಗೋತೀನಿ. ಈಗ ನಾನು ವಾಯ್ಸ್ ಹಾಕ್ಬಿಟ್ಟು ಅವ್ನ ನಂಬರ್ ಹಾಕಿದ್ದಾನೆ. ನಿನಗೇನಪ್ಪ ಗೂದೆ? ನಿನ್ನ ಗೂದೆ ಏನಪ್ಪ ಹೇಳಪ್ಪ ಹೋಗಲಿ. ಯಾವನಪ್ಪ ನೀನು ಬೋಳಿ ಮಗ ನನ್ನ ವಾಯ್ಸ್ ತೊಗೊಳಕ್ಕೆ ಹೇಳಿದ್ದು ನಿನಗೆ? ನಿನ್ಗೆ ಹಂಗೆ ಬೇಕು ಅಂದರೆ ನಿಮ್ಮ ಮನೇಲಿ ನೀನು ಅಕ್ಕ ತಂಗಿರೋ, ನಿಮ್ಮ ಅಮ್ಮಂದು, ಇಲ್ಲ ನೀನೇ ಒಂದು ವಾಯ್ಸ್ ಕಾಲ್ ಹಾಕಪ್ಪ ಹೋಗಲಿ. ನಾನು ಕಷ್ಟದಲ್ಲಿದ್ದೀನಿ, ನನಗೆ ಹೆಲ್ಪ್ ಮಾಡಿ ಸರ್ ಅಂತ ಹಾಕು. ನನ್ನ ವಾಯ್ಸ್ ಕಾಲ್ ಕದ್ದು ನಿನ್ನ ಫೋಟೋ ಹಾಕಿ ನಿನ್ನ ಫೋನ್ಪೇ ಗೂಗಲ್ ಪೇ ನಂಬರ್ ಯಾಕಪ್ಪ ಹಾಕಿದ್ಯಾ? ನೀನು ಯಾವ ಊರವನೋ, ಯಾರು ಎತ್ತ ಮಗನೋ ಗೊತ್ತಿಲ್ಲ. ಈ ಥರ ಡಬಲ್ ಗೇಮ್ ಮಾಡಬೇಡಿ, ಗೊತ್ತಾಯ್ತು? ಈ ಥರ ಎಲ್ಲ ಮಿಸ್ಯೂಸ್ ಮಾಡಿದ್ರೆ ಇವಾಗ ಕೊಡೋ ಅಷ್ಟು ಒಂದು 8-10 ನಂಬರ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ. ಇನ್ನೂ ನೀವು ಇದೇ ಥರ ಮಾಡ್ತಾಯಿದ್ರೆ ಎಷ್ಟು ನಂಬರ್ ಬರುತ್ತೋ ನಾನು ಕಂಪ್ಲೇಂಟ್ ಕೊಡ್ತೀನಿ. ನನಗೇನು ಬೇಜಾರಿಲ್ಲ, ಗೊತ್ತಾಯ್ತಾ? ಇದು ಇಲ್ಲಿಗೆ ಬಿಟ್ಬಿಡಿ. ನಾವೇನೋ ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಿರೋದು, ಅದನ್ನೇ ಇದು ಮಾಡಬೇಡಿ. ಏನಂತಂದರೆ ಟಾರ್ಗೆಟ್ ಮಾಡಬೇಡಿ, ನಮಗೆ ಮಿಸ್ಯೂಸ್ ಮಾಡ್ಕೋಬೇಡಿ. ಏನೋ ಒಂದು ಒಳ್ಳೆ ಕೆಲಸಕ್ಕೆ ಒಂದು ಒಳ್ಳೇದಾಗಲಿ ಒಂದು ಹುಡುಗನಿಗೆ ಅಂತ ನಾನು ವೀಡಿಯೋ ಹಾಕಿರೋದು. ಅದನ್ನು ನನ್ನ ವಾಯ್ಸ್ ಕದ್ದು ನಿಮ್ಮ ಫೋಟೋ ಹಾಕಿ ನಿಮ್ಮ ನಂಬರ್ ಹಾಕಿ ಡಬಲ್ ಗೇಮು ತಲೆ ಹಿಡಿಯೋ ಕೆಲಸನ ಮಾಡಬೇಡಿ ದಯವಿಟ್ಟು. ಗಂಡಸರೇ ಆಗಿರಲಿ, ಹೆಂಗಸರೇ ಆಗಿರಲಿ, ಗೊತ್ತಾಯ್ತಾ? ನೇರವಾಗಿ ನನ್ನ ನಂಬರ್ ಹಾಕಿದ್ದೀನಲ್ಲ, ಯಾವ ಬೋಳಿ ಮಗ ನನ್ನ ನಂಬರ್ ಕಾಲ್ ಮಾಡ್ತಾನಲ್ಲ, ಹುಡುಗಿರನ್ನ ಕರೀತಾನಲ್ಲ, ಇವತ್ತು ನನ್ನ ನಂಬರ್ ಹಾಕಿದ್ದೀನಿ ಕೆಳಗಡೆ. ಯಾವನ್ ಬೋಳಿ ಮಗ ತಾಕತ್ತಿದ್ರೆ ಕಾಲ್ ಮಾಡಿರಿ, ನನಗೆ ಮಾಡಿರಿ. ನಿಮ್ಮ ನಂಬರ್ ಬರಬೇಕು ನನಗೆ, ನಿಮ್ಮ ನಂಬರ್ ಸಮೇತ ನನ್ನ ಸ್ಟೇಷನ್ಗೆ ಕೊಡಬೇಕು. ಯಾವ ಊರಲ್ಲಿದ್ದರೂ ಬಿಡಲ್ಲ ನಾನು. ನಾವೇನು ಕಮ್ಮಿ ಅಂದ್ಕೊಬೇಡ್ರಿ. ಯಾವ ಊರಲ್ಲಿದ್ದರೂ, ಯಾವ ಮೂಲೆಯಲ್ಲಿದ್ದರೂ ಬಿಡಲ್ಲ ನಾನು, ಗೊತ್ತಾಯ್ತಾ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಹೇಳ್ತಾ ಇದ್ದೀನಿ. ನಾನು ಫೋಟೋ ಕ್ಲಿಕ್ ಮಾಡ್ಕೊಳೋದು, ಸ್ಕ್ರೀನ್ಶಾಟ್ ತೊಗೊಳೋದು, ನಾನೇ ಶೋಭಾ ಅಂತ ಹೇಳೋದು, ನಾನು ಕೆಲಸಕ್ಕೆ ಸೇರಿಸ್ತೀನಿ ಅನ್ನೋದು ಯಾಕೆ ನಿಮಗೆ ದಮ್ಮಿಲ್ವಾ? ನೀವು ಗಂಡ್ಸಲ್ವಾ? ನೀವು ಹೆಂಗ್ಸ್ ಮಾಡ್ತಿರೋಳಿಗೂ ಹೇಳ್ತಿದ್ದೀನಿ, ಗಂಡಸ್ರು ಮಾಡ್ತಿರೋರ್ಗೂ ಹೇಳ್ತಾ ಇದ್ದೀನಿ. ನೀವು ಹೆಂಗ್ಸಲ್ವಾ? ಹೆಂಗ್ಸ್ ಮುಂಡೆ ಮಕ್ಕಳಲ್ಲ ನೀವು ಯಾರು ಹುಟ್ಟಿದ್ದೀರಾ? ನಿಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ನೀವೇ ಓನ್ ವಿಡಿಯೋ ಹಾಕ್ರಿ. ನಮ್ಮ ಥರನೇ ಪ್ರಚಾರ ಮಾಡಿ, ಕೆಲಸ ಮಾಡಿ. ಬೆಂತಾಡ್ತಾರೆ ಜನ. ಅದು ಕದ್ದು ಮುಚ್ಚಿ ಯಾಕೆ ನಮ್ಮ ವಿಡಿಯೋನ ಕದ್ದು, ನಮ್ಮ ಇದನ್ನು ಕದ್ದು, ಆಡಿಯೋನ ಕದ್ದು ಯಾಕೆ ಈ ಥರ ಮಾಡ್ತಾಯಿದ್ದೀರಾ? ಇತ್ತಿನ ಬದಲು ಎಲ್ಲಾದರೂ ಹೋಗಿ ಸಗಣಿ ತಿನ್ಬಿಡ್ರಿ, ಅನ್ನ ತಿನ್ಬೇಡ್ರಿ. ಈ ವಿಡಿಯೋ ಎಲ್ಲ ಮಾಡ್ತಿದ್ರೆ ಡಬಲ್ ಗೇಮು.
ನನ್ನ ವೀಡಿಯೋ ನನ್ನ ಸ್ಕ್ರೀನ್ಶಾಟ್ ತೊಗೊಂಡು ನನ್ನ ವಾಯ್ಸ್ ಕಾಲ್ ತೊಗೊಂಡು ಮಾಡ್ತಿದ್ರಲ್ಲ ಆ ಬೇವರ್ಸಿಗಳಿಗೆ ಈ ವಿಡಿಯೋ ನಾನು ಮಾಡ್ತಿರೋದು ಇವಾಗ ಆ ಬೇವರ್ಸಿಗಳಿಗೆ